ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಬಿಟ್ಟು ಸೊ ಇಡ್ಲಿ ಹಿಟ್ಟನ್ನು ಹಾಕ್ತಾ ಇರೋದು ನೋಡ್ಬೋದು ಯಾವ ಥರ ಹಾಕ್ತಾಯಿದ್ದೀನಿ ಅಂತೇಳಿ. ಸೊ 4 ಕಡೆ ಹಾಕ್ಬಿಟ್ಟು ಅದನ್ನು ಬೇಯಿಸೋಕ್ಕೆ ಇಡಬೇಕು. ಹಲೋ, ವೆಲ್ಕಮ್ ಬ್ಯಾಕ್ ಟು ರಸೋಯಿ ರಂಗೋಲಿ ಚಾನಲ್. ನಾನು ಇವತ್ತು ರವೆ ಇಡ್ಲಿ ಹೇಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅದನ್ನು ನೆನೆ ಹಾಕಿದ್ದೀನಿ. ಸೊ ಬೆಳಗ್ಗೆ 11 ಗಂಟೆಗೆ ನೆನೆ ಹಾಕಿರೋದು ನಾನು ಉದ್ದಿನಬೇಳೆ. ಸೊ ಅದನ್ನು ಸಾಯಂಕಾಲ 7 ಗಂಟೆಗೆ ರುಬ್ತಾ ಇದ್ದೀನಿ. ಸೊ ಉದ್ದಿನಬೇಳೆನ ಒಂದು 6 ರಿಂದ 7 ತಾಸು ನೆನೆ ಇಡಬೇಕು. ನೆನೆ ಇಟ್ಬಿಟ್ಟು ಸಾಯಂಕಾಲ ರುಬ್ಬಬೇಕು. ಸೊ ಇದು ರುಬ್ಬಿರೋವಂಥ ಮಿಶ್ರಣ ನೋಡ್ಬೋದು. ಸೊ ಚೆನ್ನಾಗಿ ಸಣ್ಣಗೆ ರುಬ್ಕೋಬೇಕು. ದಪ್ಪ ದಪ್ಪ ರುಬ್ಬಿದ್ರೆ ಚೆನ್ನಾಗಿ ಬರಲ್ಲ. ಎಷ್ಟು ಸಣ್ಣದಾಗಿ ರುಬ್ಕೊಂಡಿರ್ತೀವಿ ಉದ್ದಿನಬೇಳೆ ಅಷ್ಟು ಚೆನ್ನಾಗಿ ರವೆ ಬರುತ್ತೆ. ಸೊ ನಾನಿಲ್ಲಿ ತೊಗೊಂಡಿರೋದು ವಿಜಯ ಇಡ್ಲಿ ರವೆ. ಸೊ ಇದೇ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೆ. ಸೊ ಇದೇ ಗ್ಲಾಸಲ್ಲಿ 3 ಗ್ಲಾಸ್ ರವೆ ತೊಗೊತಾ ಇದ್ದೀನಿ. ಅಂದರೆ 1:3. ನೀವು 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡ್ರೆ 3 ಗ್ಲಾಸ್ ರವೆ ತೊಗೋಬೇಕು. ಸೊ 3 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಸೊ ಫಸ್ಟು ಆ ರವೆನ ಚೆನ್ನಾಗಿ ವಾಶ್ ಮಾಡಬೇಕು. ಒಂದು ಸ್ವಲ್ಪ ಕಸ ಅದು ಏನಾದರೂ ಇರುತ್ತಲ್ವ ಒಂದು ಸ್ವಲ್ಪ. ಸೊ ಚೆನ್ನಾಗಿ 2 ಸಲ ವಾಶ್ ಮಾಡಿದ್ಮೇಲೆ ಅದಕ್ಕೆ ಉದ್ದಿನಬೇಳೆ ರುಬ್ಬಿರ್ತೀವಲ್ವ ಅದರ ಉದ್ದಿನಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಏನಕ್ಕೆ ಅಂದರೆ ಉದ್ದಿನಬೇಳೆ ಒಂಚೂರು ಜಿಗಿ ಜಿಗಿ ಇರುತ್ತೆ. ಸೊ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗಂಗಿಲ್ಲ. ಸೊ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲವೂ ರವೆ ಮತ್ತು ಉದ್ದಿನ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಕಲ್ಕೊಳ್ಳುತ್ತೆ. ಸೊ ಇದನ್ನು ರಾತ್ರಿಯೇ ರುಬ್ಬಿಡಬೇಕು. ಸೊ 11 ಗಂಟೆ ಅಥವಾ 12 ಗಂಟೆ ಬೆಳಗ್ಗೆ ಉದ್ದಿನಬೇಳೆ ನೆಟ್ಟರೆ ಸಾಯಂಕಾಲ 7 ಅಥವಾ 8 ಗಂಟೆಗೆ ರುಬ್ಬಿಟ್ಟು ರವೆ ಮತ್ತು ಉದ್ದಿನಬೇಳೆ ಹಿಟ್ಟು 2 ಮಿಕ್ಸ್ ಮಾಡಿಬಿಟ್ಟು ರಾತ್ರಿ 8 ಗಂಟೆಗೆ ಇಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೋದು ಅದೊಂಚೂರು ಉಬ್ಬಿರುತ್ತೆ. ನೀವು ಎಷ್ಟು ಇಟ್ಟಿರ್ತೀಯಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಉಬ್ಬಿರುತ್ತೆ. ಉಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ರವೆ ಇಡ್ಲಿ. ಸೊ ನೋಡ್ಬೋದು ಉಬ್ಬಿದೆ ನಂದು ಒಂದು ಸ್ವಲ್ಪ. ಸೊ ಮತ್ತೆ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಒಂದು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಡ್ಬೋದು. ಬೇಡ ಅಂದರೆ ಎಷ್ಟೋ ಬಳಸ್ತೀವಿ ಅಂದರೆ ಬಳಸ್ಬೋದು. ನಾನೊಂಚೂರು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಇಡ್ಲಿ ಪಾತ್ರೆ ಇದೆಯಲ್ಲ ಅದರಲ್ಲಿ ಪ್ಲೇಟ್ಸ್ ಇರುತ್ತಲ್ಲ ಪ್ಲೇಟ್ಸ್ ತೊಗೊಂಡಿದ್ದೀನಿ. ಎಲ್ಲವೂ ಪ್ಲೇಟ್ಸ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಿಟ್ಟು ಹಾಕ್ತಾಯಿದ್ದೀನಿ ಈ ಥರ. ಸೊ ಹಿಟ್ಟು ಹಾಕ್ಬಿಟ್ಟು ಸೊ ಒಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೆಳಗಡೆ ನೀರು ಹಾಕ್ಬಿಟ್ಟು ಈ ಪಾತ್ರೆ ಪ್ಲೇಟ್ಸ್ ಇದಲ್ವ ಒಂದೊಂದಾಗಿ ಇಟ್ಕೊತಾ ಹೋಗಿ. ಒಂದು ಇಡ್ಲಿ ಪಾತ್ರೆಯಲ್ಲಿ ಒಂದು ಪಾತ್ರೆಯಲ್ಲಿ 4 ಇರುತ್ತೆ, ಒಂದು ಪಾತ್ರೆಯಲ್ಲಿ 3 ಇರುತ್ತೆ, ಒಂದು ಪಾತ್ರೆಯಲ್ಲಿ 5 ಇರುತ್ತೆ. ಸೊ ಬಿಸಿ ಬಿಸಿಯಾದ ಇಡ್ಲಿ ರೆಡಿ ಇದೆ ನೋಡ್ಬೋದು. ಸೊ ಬಿಸಿ ಬಿಸಿ ಇಡ್ಲಿ, ಚಟ್ನಿ, ಸಾಂಬಾರು ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಸೊ ಮನೆಯಲ್ಲಿ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಹೇಳಿ. Thank you for watching. Please like, share and subscribe my channel.